ನಮಸ್ಕಾರ. NR ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಲೋಕಸಮರದ 2024 ಒಂದು ಸಮರ ನಡೀತಾ ಇದೆ. ಈ ಒಂದು ಗುರುವಾರ 26ನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೀತಿದ್ದು ಇದಕ್ಕೆ ಸಕಲ ಸಿದ್ಧತೆ ಕೊಂಡಿದೆ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಸಂವಿಧಾನ ಮಾಡಿಕೊಂಡ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಕಾಂಗ್ರೆಸ್ ವತಿಯಿಂದ ಜಯಪ್ರಕಾಶ್ ಹೆಗಡೆ ಅವರು ಹಾಗೆ JDS ಮತ್ತು ಬಿಜೆಪಿ ಇದರಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಬ್ಬರು ಸಹ ಸೌಮ್ಯ ಸ್ವಭಾವದ ವ್ಯಕ್ತಿಗಳಾಗಿದ್ದಾರೆ. ಈ ಒಂದು ವ್ಯಕ್ತಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಎಂಬುದು ಎಲ್ಲರ ಪ್ರಶ್ನೆ ಆಗ್ತಾ ಇದೆ. ಆದ್ರಿಂದ ಈ ಅಜ್ಜಂಪುರದಲ್ಲಿ ಒಂದು ಲೋಕಸಭಾ ಚುನಾವಣೆಯ ಒಂದು ಜನಾಭಿಪ್ರಾಯವನ್ನ NR ಟಿವಿ ತಂಡದ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಒಂದು ತಂಡವು ಸಹ ಪ್ರತಿಯೊಬ್ಬರು ಅಂದ್ರೆ ಎಲೆಕ್ಷನ್ಗೆ ಗೋಜಿಗೆ ಇರದಂತಹ ವ್ಯಕ್ತಿಗಳನ್ನ ಒಂದು ಮಾತಾಡಿಸಿದಾಗ ಅವರುಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಒಂದು ಅಭಿಪ್ರಾಯವನ್ನ ಈಗ ನಾವು ಒಂದೊಂದಾಗಿ ತಿಳ್ಕೊಂಡೋಣ. ಒಟ್ಟಾರೆಯಾಗಿ ಜನಾಭಿಪ್ರಾಯ ಬಗ್ಗೆ ಈಗ ನೋಡೋಣ. ಆತ್ಮೀಯ ವೀಕ್ಷಕರೇ, NR ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಉರಿ ಬಿಸಿಲಿನಲ್ಲಿ ಲೋಕಸಭಾ ಸಮರ ನಡೀತಿದೆ. ಈ 2024 ಲೋಕಸಭಾ ಸಮರಕ್ಕೆ ಎಲ್ಲ ದೇಶಾದ್ಯಂತ ಎಲ್ಲ ಸಕಲ ಸಿದ್ಧತೆ ನಡೀತಿದ್ದು 3 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಮೊದಲ ಹಂತದಲ್ಲಿ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಚುನಾವಣೆ ನಡೀತಿದೆ ಹಿನ್ನೆಲೆಯಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸಲು ನಮ್ಮ NR ಟಿವಿ ಬಳಗ ಮುಂದಾಗಿದೆ. ಆದರೆ ಯಾವ ರೀತಿಯಾಗಿ ಜನರ ಒಲವು ಯಾರ ಕಡೆ ಇದೆ ಎಂಬುದರ ಬಗ್ಗೆ ತಿಳಿಯೋಣ. ಈ ಒಂದು ಜನಾಭಿಪ್ರಾಯದ ಒಂದು ಸಮೀಕ್ಷೆಯಲ್ಲಿ ಇಲ್ಲ ಬೇರೆ ಊರಿಂದ ಮಹಿಳೆಯರು ಇಲ್ಲಿ ಕೂತಿದ್ದಾರೆ. ಅವರು ಯಾವ ರೀತಿಯಾಗಿ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅಮ್ಮ ನಮಸ್ಕಾರ, ನಿಮ್ದು ಯಾವ ಊರು? ಬಂಗನಘಟ್ಟನಾ? ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅಂತೀರಾ? ಯಾರಿಗಾರ ಒಬ್ರಿಗೆ ಹಾಕ್ಬೇಕು. ಯಾರಿಗೆ ಅಂತ ಇರುತ್ತಲ್ಲ, ಅವಳು ಟಿವಿಗಳಿಗೆಲ್ಲ ಬಂದ್ ಬೈದಾರ ಸುಮ್ನಿರ ಪತ್ಲ. ಯಾರಿಗೆ ಹಾಕ್ತೀರಾ? ಸಿದ್ದರಾಮಯ್ಯ. ಅವ್ರಿಗೆ ಯಾಕೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾಕೆ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಯಾಕೆ ಈ ಸತಿ ಚುನಾವಣೆಯಲ್ಲಿ ನಮ್ಗೆ ಯಾರು ಓಟ್ ಹಾಕ್ಬೇಕು ಇಷ್ಟಪಡ್ತೀರಾ? ನಾವು ಕಾಂಗ್ರೆಸ್ನೇ ಯಾಕೆ ನೀವು ಅದನ್ನ ಚೂಸ್ ಮಾಡ್ತಿದ್ದೀರಾ? ಯಾಕಂದ್ರೆ ಅವರು ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಹಂಗಾಗಿ ಬಡ ಕುಟುಂಬಗಳಿಗೆಲ್ಲ ಹೆಲ್ಪ್ ಆಗ್ತೈತಿ, ಹಂಗಾಗಿ ಅವರಿಗೆ ಹಾಕ್ಬೇಕು ಅನ್ಕೊಂಡಿದೀವಿ. ಕಾಂಗ್ರೆಸ್ ಮಾಡೋಣ ಅಂತ ಮಾಡಿದೀವಿ. ಕಾಂಗ್ರೆಸ್ ಈಗ ಹೆಣ್ಣು ಮಕ್ಳಿಗೆ 2,000 ಬಡ ಕುಟುಂಬರು ಈಗ ಹೇಗಂದ್ರೆ ಈಗ ಮನೆಯಲ್ಲಿ ಯಾರು ದುಡ್ದಾಕಕ್ ಆಗಲ್ಲ ಅಂತ ಟೈಮ್ ನಲ್ಲಿ ಹೆಣ್ಣು ಮಕ್ಳಿಗೆ 2,000 ಸಿಗ್ತಾ ಇದೆ ಅಂದ್ರೆ ಅದು ಅವರಿಗೆ ಭಾಗ್ಯ, ಹೆಣ್ಣು ಮಕ್ಕಳ ಅದೊಂದು ಭಾಗ್ಯ. ಮತ್ತೆ ಬಸ್ಸಿಂದು ಫ್ರೀ ಕೊಡ್ತಾ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಮಾಡಿದ ಒಂದು ಅನುಕೂಲ. ಚುನಾವಣೆಯಲ್ಲಿ ನೀವು ಯಾರಿಗೆ ಮತ ಹಾಕ್ಬೇಕು ಅಂತೀರಾ? ಸರ್ ನಮಗೇನ್ ಸರ್, ಸರ್ಕಾರ ಯಾರು ಚೆನ್ನಾಗಿ ನಡೆಸ್ತಾರ ಅವ್ರಿಗೆ ಹಾಕ್ಬೇಕು ಅನ್ನೋ ಒಂದು ಆಸೆ ಇದೆ. ಅದೇ ಅದ್ರಲ್ಲಿ ಯಾರೋ ಒಬ್ರು ಇರ್ಲೇಬೇಕಲ್ಲ. ಅಲ್ಲ, ಮನಸ್ತಾನ ಅದೆಲ್ಲ ಬಿಚ್ಚಿ ಹೇಳಕ್ ಬರಲ್ಲ. ಅಭಿಪ್ರಾಯ ಹೇಳಿ, ನಿಮ್ ವೈಯಕ್ತಿಕ. ಕಾಂಗ್ರೆಸ್ ಹಾಕ್ಬೇಕು ಅಂತ ಇಷ್ಟಪಟ್ಟಿದೀವಿ. ಅಲ್ಲ, ಕಾಂಗ್ರೆಸ್ನೇ ಯಾಕೆ ನೀವು ಚೂಸ್ ಮಾಡ್ತೀರಾ? ಯಾಕೆ ಅಂದ್ರೆ ಈಗ ಎಲ್ಲಾದು ಅನುಕೂಲ ಮಾಡ್ಕೊಡ್ತಾ ಇದಾರೆ ಒಂದೊಂದೇ. ಹಂಗಾಗಿ ನಾವ್ ಹಾಕ್ಬೇಕು ಅಂತ ಮನ್ಸೊಳಗೆ ಇಟ್ಕೊಂಡಿದೀವಿ. ಎರಡು ದಿನ ಇದೆ, ನೀವು ಯಾರಿಗೆ ಓಟ್ ಹಾಕ್ತೀರಾ? ನಾ ಪಕ್ಕ ಬಿಜೆಪಿಗೆ ಹಾಕೋದು. ಅಲ್ಲ, ಬಿಜೆಪಿಗೆ ಯಾಕೆ ಹಾಕ್ತೀರಾ ಓಟು? ನಮ್ ಸಂಸ್ಕೃತ ಬೆಳೀತಿರೋದು ಅದರಿಂದ, ಹಂಗಾಗಿ ನಾವ್ ಅದಕ್ಕೆ ಓಟ್ ಹಾಕೋದು. ಈ ಸತಿ ಚುನಾವಣೆಯಲ್ಲಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿರಾ? ಹಂಗಲ್ಲ, ನಾವಲ್ಲ, ನೀವು ನಿಮ್ಮ ಒಂದು ಮನಸ್ಸಿಂದ ಇರುತ್ತೆ. ಬಿಜೆಪಿ ಹಾಕಂತೀರಾ? ಯಾಕೆ ಬಿಜೆಪಿಗೆ ಯಾಕೆ ಹಾಕ್ತೀರಾ? ಹೇಳಿ. ನೀವು ಯಾರಿಗೆ ಓಟ್ ಹಾಕ್ತೀರಾ? ನೀವ್ ಯಾರಿಗೆ ಓಟ್ ಹಾಕ್ಬೇಕು ಅಂತೀರಾ? ನೀವ್ ಹೇಳ್ರಿ. ಯಾಕೆ ಅವ್ರಿಗೆ ಹಾಕ್ತೀರಾ? ಅವ್ರಿಗೆಲ್ಲ ಬಾಡೂರಿಗೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಹಾಕೋದು. ನಾವು ಈ ಸಲ ಬಿಜೆಪಿ, ಮೋದಿ. ಬಿಜೆಪಿಗೆ ಯಾಕೆ ಓಟ್ ಮಾಡ್ತೀರಾ? ಮೋದಿ ನಮಗೆ ಇಷ್ಟ. ದೇಶ ಒಳ್ಳೆ ಇದು ಆಡಳಿತ ಚೆನ್ನಾಗ್ ಮಾಡ್ತಾರೆ. ರಾಮ ಮಂದಿರ. ಚುನಾವಣೆಯಲ್ಲಿ ನೀವು ಯಾರಿಗೆ ಮತ ಹಾಕ್ತೀರಾ? ಕಾಂಗ್ರೆಸ್. ಯಾಕೆ? ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ತರ್ತಾರೆ. ನಮ್ಮ ತಾಲೂಕಿಗೆ ಅಭಿವೃದ್ಧಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹೌದಾ? ಸರಿ, ಥ್ಯಾಂಕ್ ಯು. ಈ ಸತಿ ಚುನಾವಣೆ ಬಂತಲ್ಲ, ಯಾರಿಗೆ ಓಟ್ ಹಾಕ್ತೀರಿ ನೀವು?
ಯಾರು ಹೇಳ್ತಾರೆ ಹಂಗಾದ್ರೆ ಯಾರಿಗೆ ನಿನಗೆ ಓಟ್ ಹಾಕ್ಬೇಕು ಅಂತ ಅನ್ಸೈತಿ? ಯಾವ ಎಲೆಕ್ಷನ್ ಯಾಕೆ ನಿಂತಿದ್ರೆ ನಿಮಗೆ ಎಲೆಕ್ಷನ್ ಬಗ್ಗೆ ಏನು ಗೊತ್ತಿಲ್ಲ? ಎಲೆಕ್ಷನ್ ಬಗ್ಗೆ ಯಾರು ಗೊತ್ತಿಲ್ಲ ನಮ್ಗೆ. ಹಾ, ಆವಾಗ ಆಗ್ತಿದ್ವಿ, ಯಾರಿಗೆ ಹಾಕ್ತಿದ್ರಿ? ಅವಾಗ ಅಷ್ಟಕ್ಕೆ ಆಗ್ತಿದ್ವಿ. ಅಷ್ಟಕ್ಕೆ ಹಾಕ್ತಿದ್ರಾ? ಈಗ ಈಗ ಹೆಂಗೆ ಆಗ್ತದೆ? ನಾವಲ್ಲ, ನೀವು. ಇಲ್ಲ ಯೋಚನೆ ಹಾ ಯೋಚನೆ ಹಾ ಮಗನ ಸಂಬಂಧ ನೀನು ಹಾ. ನೀವ್ ಯಾಕೆ ಆಗ್ತೀಯ? ಅಲ್ಲ, ನಾವ್ ಹೇಳೋದಿಲ್ಲ, ಅದು ನಿಮ್ಮ ಸ್ವಂತ ನಿರ್ಧಾರ. ಅದು ನೀವು ಸ್ವಂತ ನಿರ್ಧಾರ ನೀವು ಮಾಡ್ಕೊಳ್ಳುವಂಥದ್ದು. ಯಾಕೆ ನಿಂತಿದ್ದೆ? ನಾವೇ ನಿಂತ್ಕೊಂಡಿರೋಲ್ಲ ನೋಡಿ. ಮತದಾರರೇ, ಈ ರೀತಿಯಾಗಿ ಮತದಾರರು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ ಚುನಾವಣೆ ಬಗ್ಗೆ ಸ್ವಲ್ಪ ಅರಿವು ಸಹ ಇಲ್ಲ. ಸೊ ಈ ರೀತಿಯಾಗಿ ಜನತಾ ಪಕ್ಷಕ್ಕೆ ಹಾಕ್ತೀವಿ. ಹೌದಾ? ಏನಕ್ಕೆ ಅದೇ ಪಾರ್ಟಿಗೆ ಹಾಕ್ತೀರಾ? ಪಾರ್ಟಿ ಇವತ್ತಿನ ದಬ್ಬಾಳಿಕೆ ದುಂದು ಇವೆಲ್ಲ ಅದು ನೋಡಿ ನೋಡಿ ಬೇಸತ್ತು ಹೋಗಿದೆ. ಹಿಂಗಾಗಿ ದೇಶದಲ್ಲಿ ಒಂದು ಆರ್ಥಿಕ ಎಲ್ಲ ವ್ಯವಸ್ಥೆಗಳು ಸರಿಯಾಗಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಬರಲೇಬೇಕು. ಸರ್, ಈ ಸಲ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಸರ್, ಚುನಾವಣೆಯಲ್ಲಿ ಪ್ರತಿ ಸರಿನೂ ಹಣ ಎಂಡ ನಿಂದನೆ ಗೆಲ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಆಗಬೇಕು ಹೊರತು ರಾಜಕಾರಣಿಗಳು, ಪೊಲೀಸ್ನವರು, ಅಧಿಕಾರಿಗಳು ಆಗಲ್ಲ. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ, ಪ್ರಜಾಪ್ರಭುತ್ವ ಉಳಿಸಿರೋ ಪಕ್ಷ ಅಂದ್ರೆ KRS ಪಕ್ಷ. ಯಾಕಂದ್ರೆ ಗ್ರೌಂಡ್ ಲೆವೆಲ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವತ್ತು ಭ್ರಷ್ಟಾಚಾರ ಅನ್ನೋದು ಕರಗ ಹೋಗುತ್ತೋ ಅವತ್ತೊಂದು ದೇಶ ಉದ್ಧಾರ ಆಗ ಸಾಧ್ಯ. ಸೊ ಭ್ರಷ್ಟಾಚಾರದ ನಮಗೆ ಹೆಜ್ಜೆ ಇಟ್ಟಿರೋದು ಅವರೇ. ಸೊ ಹಂಗಾಗಿ KRS ಪಕ್ಷಕ್ಕೆ ಓಟ್ ಹಾಕೋಣ ಅಂತ ನಿರ್ಧಾರ ಮಾಡಿ ಯುವ ಜನತೆಯಾಗಿ ನಾವು ಬದಲಾವಣೆಗೆ ಬಯಸ್ಕೊರ ಒಂದ್ ಹೆಜ್ಜೆ. ಯಾರಿಗೆ ಹಾಕ್ತೀರಾ ಓಟು? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದು. ಏನಕ್ಕೆ ಹಾಕ್ತೀರಾ ಅದೇ ಪಕ್ಷಕ್ಕೆ? ನಮಗೆ ಯಾವ ಸಿದ್ದರಾಮಯ್ಯನೇ ನಮಗೆ ಗ್ಯಾರಂಟಿ, ನಾವು ಸಿದ್ದರಾಮಯ್ಯಗೆ ಓಟ್ ಹಾಕೋದು. ಈ ವರ್ಷದ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ಬೇಕು ಅಂತೀರಿ ನೀವು? ನಾವು ಸಿದ್ದರಾಮಯ್ಯರಿಗೆ ಓಟ್. ಯಾಕೆ ಅವ್ರಿಗೆ ಯಾಕೆ ಹಾಕ್ಬೇಕು? ಬಿಜೆಪಿ ಇದೆಯಲ್ಲ, ಎಲ್ಲ ನಮಗೆ ಸೌಲಭ್ಯ ಮಾಡಿದ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಉದ್ದೇಶಕ್ಕೆ ನಾವು ಮಾಡ್ತೀವಿ. 5 ಗ್ಯಾರಂಟಿ ಕೊಟ್ಟಿದ್ರೆ ನೀವು ಅದಕ್ಕೋಸ್ಕರ ಮಾಡ್ತಾ ಇದೀರಾ? ಹೌದಾ? ಸರಿ. ಲೋಕಸಭಾ ಒಂದು ಚುನಾವಣೆಯಲ್ಲಿ ನೀವು ಯಾರಿಗೆ ಮತ ಹಾಕಲು ಇಚ್ಛಿಸ್ತೀರಾ? ಕಾಂಗ್ರೆಸ್. ಯಾಕೆ? ಎಲ್ಲಾ ರೀತಿ ಅನುದಾನ ಮಾಡಿರೋದ್ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದು. ಒಳ್ಳೆಯವರೆಲ್ಲ ಒಂದು ಯಾವಾಗ ಹೇಳಿರ್ತಾರಲ್ಲ ಅದೇ ಇನ್ನೊಬ್ರು ಹೇಳಿದ್ ನೀವು ಓಟ್ ಹಾಕ್ತೀರಾ? ಅದು ನಿಮ್ದು ಯಾವ್ದು ಇಲ್ವಾ? ನಮ್ದು ಯಾವ್ದಿಲ್ಲ. ಸರ್ ನಮಸ್ಕಾರ. ಈ ಒಂದು ಚುನಾವಣೆಯಲ್ಲಿ ನೀವು ಯಾವ ಪಕ್ಷವನ್ನ ಗೆಲ್ಸಕ್ ಇಷ್ಟಪಡ್ತೀರಾ? ನಾವು ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲ. ಅಭಿವೃದ್ಧಿ ಆಗ್ಬೇಕು. ಯಾವ ತರ ಅಭಿವೃದ್ಧಿ? ಯಾವ್ದು ಅಭಿವೃದ್ಧಿ ಅಲ್ಲ. ಈಗ ರೈಲ್ವೆ ಸ್ಟೇಷನ್ ಇಲ್ಲಿ ಜನಗಳಿಗೆ ಕುತ್ಕೊಳ್ಳಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲೇ ಆಗ್ಲಿ ಒಂದು ಒಳ್ಳೆಯದು ಶೌಚಾಲಯ ಇಲ್ಲ. ಹಾಗೂ ಜನಗಳು ಬಂದು ಈಗ ಟ್ರೈನಿಗೆ ಅಂತ ಹೇಳಿದ ತಕ್ಷಣನೇ ಬಂದು ಕುತ್ಕೊಳ್ಳಕ್ಕೆ ಆಗಲ್ಲ. ಟ್ರೈನ್ ಬರೋ ಮುಖದಲ್ಲಿ ಅಂತದ್ರಲ್ಲಿ ಬಂದು ಇಲ್ಲಿ ಅರ್ಧ ಗಂಟೆ 1 ಗಂಟೆ ವೇಟ್ ಮಾಡ್ಬೇಕು. ಮಕ್ಕಳು ಅದೇ ವ್ಯವಸ್ಥೆ ಇಲ್ಲ. ಕೇವಲ ಬರೀ ಒಂದು ವಿಲೇಜ್ ರೈಲ್ವೆ ಸ್ಟೇಷನ್ ನಲ್ಲಿ ನೋಡಿದ್ರೆ ಜನಗಳು ಅಪೇಕ್ಷೆ ಪಡ್ತಾರೆ. ಅಂತದ್ದು ಒಂದು ಇದು ತಾಲೂಕ್ ಮಟ್ಟದ ಒಂದು ರೈಲ್ವೆ ಸ್ಟೇಷನ್ ಅಂದ್ರೆ ನಿಜಕ್ಕೂ ನಮಗೆ ಒಂಥರ ನಾಚಿಕೆಗೇಡಾಗ್ತಾ ಇದೆ. ಹಾಗೂ ಇಲ್ಲಿ ಒಂದೊಂದು ಟ್ರೈನಿಗೆ 100 ರಿಂದ 150 ಜನಗಳು ಪ್ಯಾಸೆಂಜರ್ಗಳು ತಿರುಗಾಡೋ ಜಾಗ ಇದು. ಇಲ್ಲಿಂದ ಹಿಡಿದು ನೀವು ದಿಲ್ಲಿ, ಇದು ನಮ್ಮ ರೋಡು ಬೆಂಗಳೂರು ಟು ದಿಲ್ಲಿ ತನಕ ಇರುವಂತ ನೇರ ರೋಡ್ ಇದು, ರೈಲ್ವೆ ರೋಡು. ಅಂತದ್ರಲ್ಲಿ ಈ ಅಜ್ಜಂಪುರ ಒಂದು ತಾಲೂಕ್ ಮಟ್ಟದಲ್ಲಿ ಇವತ್ತು ಇದ್ದು ಈ ರೈಲ್ವೆ ನಿಲ್ದಾಣ ಅಂತೂ ಯಾವ್ದಕ್ಕೂ ಬೇಕಾಗಿರ್ಲಿಲ್ಲ ಅಂತ ರೈಲ್ವೆ ನಿಲ್ದಾಣ ಆಗಿದೆ. ಹಾಗೂ ಇಲ್ಲಿಂದ ದಾವಣಗೆರೆ ತನಕ ಎಲ್ಲ ಒಂದು ಹಳ್ಳಿಯಲ್ಲಿ ಇರುವಂತ ರೈಲ್ವೆ ಸ್ಟೇಷನ್ ಹಾಗೂ ಇಲ್ಲಿ ಇರುವಂತ ಶೌಚಾಲಯಗಳು ನೀವು ನೋಡಿ. ಹಾಗೂ ನಮ್ಮ ಅಜ್ಜಂಪುರದ ರೈಲ್ವೆ ಸ್ಟೇಷನ್ ನೀವು ನೋಡಿ, ನೀವು ಕಂಪೇರ್ ಮಾಡಿ. ಇದು ತಾಲೂಕ್ ಮಟ್ಟದ ರೈಲ್ವೆ ಸ್ಟೇಷನ್ ಅಥವಾ ಯಾವ್ದು ಹಳ್ಳಿಗೂ ಬೇಡುವಂತ ಪಕ್ಕದಾಗಿರುವಂತ 5 ಕಿಲೋಮೀಟರ್ ಅಲ್ಲಿ ಇರುವಂತ ನಾಗಮಂಗಲ, ಈ ಕಡೆ 10 ಕಿಲೋಮೀಟರ್ ಅಲ್ಲಿ ದೂರದಲ್ಲಿ ಇರುವಂತ ಶಿವನಿ ಸ್ಟೇಷನ್ RSS, ಆಮೇಲೆ ಹೊಸದುರ್ಗ ರೋಡು, ರಾಮಗಿರಿ ಎಲ್ಲಾ ಕಡೆ ದಾವಣಗೆರೆ ತನಕ ನೋಡಿ ನೀವು ರೈಲ್ವೆ ಸ್ಟೇಷನ್ ಅಷ್ಟು ಚೆನ್ನಾಗಿದ್ದಾವೆ. ಅದು ನಮ್ಮ ತಾಲೂಕ್ ಮಟ್ಟದ ಅಜ್ಜಂಪುರದ ರೈಲ್ವೆ ಸ್ಟೇಷನ್ ಅಷ್ಟು ನಿರಂತರವಾಗಿದೆ. ಅದರಿಂದ ಒಟ್ಟಾರೆ ನಿಮ್ಮ ಅಭಿಪ್ರಾಯ
ಇಂಥ ಪಕ್ಷ ಅಂತ ಇಲ್ಲ. ಮನೆ ವಯಸ್ಸಲ್ಲ ಇಲ್ಲ ಬಯಸೋದಿಲ್ಲ. ಮತ್ತೆ ಯಾರೇ ನಮ್ಮ ಊರಿನ ಒಂದು ಅಭಿವೃದ್ಧಿಗೋಸ್ಕರ ನಾವು ಯಾವ ಪಕ್ಷ ಬೇಕಾದ್ರೂ ನಾವು ಆರಿಸ್ತೀವಿ. ಹೌದಾ ಅದು ನಮ್ಮ ಚಾಯ್ಸ್. ಇಂಥ ಪಕ್ಷ ಅಂತೇನಿಲ್ಲ. ಇಲ್ಲ ನಾವು ಪಕ್ಷ ಅದೇ ಪಕ್ಷ ಇದೇ ಪಕ್ಷ ಅನ್ನೋದಿಲ್ಲ. ಒಟ್ಟಾರೆ ಒಳ್ಳೆ MLA ಆಗ್ಲಿ, ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ಗಳಾಗ್ಲಿ, ನಮಗೆ ಕಾರ್ಯ ಮಾಡುವಂತ ನಮಗೆ ಸರ್ಕಾರ ಬೇಕು. ಥ್ಯಾಂಕ್ ಯು. ಇದೇ ಶುಕ್ರವಾರ 26ರಂದು ಲೋಕಸಭೆಯ ಚುನಾವಣೆ ನಡೀತಾ ಇದೆ. ಎಲ್ಲರೂ ಸಹ ನಿಮ್ಮ ಭಾಗದಲ್ಲಿ ಎಲ್ಲರೂ ಸಹ ಮತಗಟ್ಟೆಗೆ ತೆರಳಿ, ಅಗತ್ಯ ದಾಖಲಾತಿಗೆ ತೆರಳಿ ಒಂದು ಮತದಾನ ಮಾಡುವುದರ ಮೂಲಕವಾಗಿ ಎಲ್ಲರೂ ಸಹ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಈ NRTV ಬಳಗ ತಮ್ಮಲ್ಲಿ ವಿನಂತಿಯಾಗಿ ಮನವಿ ಮಾಡಿಕೊಳ್ತಿದೆ.